ಇವರಿಗೆ ಮೊಸರು ತಂದಂಗಾಗೈತೆ ನೋಡ್ರಿ. ಯಾವ್ದಿಂದ ಅದು ಎಲ್ಲ ನನ್ನವೇ. ಆಗಾಳೆ ಮಳೆ ಬಂದಾಗ ಕೈಸ್ಕೊಂಡಿಲ್ಲ. ಹೇಳಿದಾಳ ಇಂಗ್ಲೂ ನಿದ್ದೆ ಹೇಳಿದಾಳ, ಮಾರನ್ನು ನಿದ್ದೆ ಹೇಳಿದಾಳ. ಹೋಗಿ ನನಗೆ ಇಷ್ಟ. ಎಷ್ಟು ಜಗ್ಗಿ ಆ ಕಡೆ ಸೈಡ್ ಅಂತ ಏನು ಕಾಣಲ್ಲ. ಅದು ಸಿಡಿ ಮಾವಿನಕಾಯಿ ಚಟ್ನಿ ಕೊಟ್ಟೆ ನಾನಿದು ಮಾಡ್ತೀನಿ. ಅಡುಗೆ ಏನು ಹಾಗೇನಿಲ್ಲ, ಸ್ವಲ್ಪ ಡಿಫ್ರೆಂಟ್ ಅಡುಗೆ ಬಿಟ್ಟು ಬೇರೆ ಥರ ಡಿಫ್ರೆಂಟ್ ಸ್ನ್ಯಾಕ್ಸ್. ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್ ಯೂಟ್ಯೂಬ್ ಚಾನಲ್. ಗೈಸ್ ಮನೇಲಿ ಮಲ್ಕೊಂಡಿದ್ದೆ. ನಮ್ಮ ಕಡೆ ಗುಡುಗು ಸಿಡಿಲು ಹೆಂಗೆ ಬರ್ತಾ ಇದೆ ಅಂದ್ರೆ ಬಟ್ಟೆ ತುಳಿಲಕತ್ತು ಹೊರಗೆ ಬಂದಿನ ಜಸ್ಟ್ ಹಂಗೈತು ಗುಡುಗು. ಮಳೆ ಇಷ್ಟು ಜೋರಾಗಿ ಬರ್ತಾ ಇದೆ ಅಂದ್ರೆ ಎಷ್ಟು ಸಿಕ್ಕಾಪಟ್ಟೆ ಜೋರಾಗಿ, ಎಷ್ಟು ಬಿಸಿಲು ಉರಿಲಕತ್ತಿತ್ತು ಅಂದ್ರೆ ಅಷ್ಟು ಜೋರಾಗಿ ಮಳೆ ಬರಕತ್ತದ. ತೋರಿಸ್ತೀನಿ ನೋಡಿ ನಿಮಗೆ. ನೋಡಿದೆ ನಮ್ಮ ಮನೆ ಕಡೆ ಎಲ್ಲ ಮಳೆ ಬಂದಿದೆ, ಸಿಕ್ಕಾಪಟ್ಟೆ ಜೋರಿದೆ ಮಳೆ. ಸ್ವಲ್ಪ ತಂಪ ಆಗ್ಲಾಗದ ಅನ್ನಿಸ್ತದೆ. ಎಷ್ಟು ಕುದಿ ಅಂದರೆ ಫ್ಯಾನ್ ಹಚ್ಚಿದ್ರೂ ಸಿಕ್ಕಾಪಟ್ಟೆ ಕುದಿ ದಗ್ಗಿ ಆಗತ್ತಿದ್ದು. ಇವಾಗ ಮಳೆ ಬರ್ತಾ ಇದೆ, ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡಾಕತ್ತೀನಿ. ಮಳೆ ಬಂದು ಖುಷಿ ಇವಾಗ ಸ್ಟಾರ್ಟ್ ಮಾಡಾಕತ್ತೀನಿ. ನಾ ಸಾಯಂಕಾಲ ಮಲ್ಕೊಂಡಕ್ಕೆ ಎದ್ದು ಒಮ್ಮೆ ಬಂದು ವಿಡಿಯೋ ಮನೆ ನಿಂತೀನಿ ಗೈಸ್. ನಮ್ಮ ಮುಖ ತಕೊಂಡಿಲ್ಲ ಇನ್ನಿಲ್ಲ. ನನ್ನ ಪ್ರೀತಿ ಮಳೆ ಬರಾಕತ್ತದ, ಬರ್ಲಿ ಬಿಟ್ಟು ನಾ ಏನು ಮಾಡಿ ಅಂತದ. ಆಗ ಏನು ಆರಾಮ್ ನಿದ್ದೆ ಹೇಳಿದಾಳ, ನೈಟ್ನೂ ನಿದ್ದೆ ಹೇಳಿದಾಳ, ಮಾರ್ನಿಂಗ್ನೂ ನಿದ್ದೆ ಹೇಳಿದಾಳ. ಸಿಕ್ಕಾಪಟ್ಟೆ ಅದು ಸಿಡು ಏನು ಮಗು ಸಿಡಿಲ್ ನಾವು ಓಡಿ ಬಂದಿದ್ದೀವಿ. ನಿನಗೇನಾಯ್ತು ಇಲ್ಲ ಅಂತ ಗೈಸ್. ಇವತ್ತಿನ ಲಾಕ್ದಾಗ ನಾನೇ ಜಾಸ್ತಿ ಇರ್ತೀನಿ. ಯಾಕಪ್ಪ ಅಂದರೆ ನಮ್ಮ ಕ್ರೇಜಿ ಅವರಿಗೆ ದೃಷ್ಟಿ ಆಗಿದೆ ಅನಿಸುತ್ತೆ, ಅವ್ರಿಗೆ ಹುಷಾರಿಲ್ಲ, ದೃಷ್ಟಿ ಆಗ್ಯದ ಗೈಸ್. ನಮ್ಮ ಕ್ರೇಜಿಗೆ ಸಿಕ್ಕಾಪಟ್ಟೆ ದೃಷ್ಟಿ ಆಗ್ಬಿಟ್ಟದ, ನೆಜರ್ ಆಗ್ಯದ. ಅವ್ರಿಗೆ ಒಂದು ಸ್ವಲ್ಪ ಹುಷಾರಿಲ್ಲ. ನಾನೇ ಲಾಕ್ನಾಗ ಇರ್ತೀನಿ ಜಾಸ್ತಿ. ಏನಾಗ್ಯದ? ಮುಕ್ಕೊಂಡ್ರಿ ಈಗ ಒಂದು ಎಬಸಾಕತ್ತಿದ್ದೀನಿ. ಮಲ್ಕೊಳ್ಳ ಬಿಡಿ ಅವರು. ನಾ ಇವಾಗ ಅದು ಸಿಡಿಲ್ ಬೀಳನ ಅಂಜು ಓಡಿ ಬಂದೆಲ್ಲ ಅವಾಗ ಎಚ್ಚರಾಗ್ಯಾರ ಅವರು. ಆ ರೂಮ್ದಾಗೆ ಹೋಗಲ್ಲ ನನಗೆ. ಎದಕ್ಕೆ ಅಂಜಿಕೆ ಅಂದ್ರೆ ಅದ್ರಾಗ ಫೋನ್ ಅಂತ ಹಿಡಿದೀನಿ, ಧನ್ ಅಂತ ಬೀಳ್ತು ಸಿಕ್ಕಾಪಟ್ಟೆ ಜಗ್ಗಿ ಅಂತೂ. ನಮ್ಮ ಸ್ವೀಟಿ ನನಗೂ ಬರಕತ್ತದ. ನಾನು ಏನಕ್ಕಾದ್ರು ಸ್ವೀಟಿ ಹೆಂಗೆ ಓಡಿ ಬಂದ್ಲು ಅಂದ್ರೆ ನಾನು ಅದಕ್ಕೆ ತಗೊಳಿಲ್ಲ, ಆದ್ರೆ ಅದಕ್ಕೆ ನಾನು ನನ್ನ ಇದ್ರಾಗ ನಾ ಇದೆ. ಸ್ವೀಟಿ ಬಾ ಹೋಗಂಬ ಇನ್ನೊಂದು ಸರಿ. ಆ ಡೋರ್ ಮುಚ್ಚಿ ಬರ್ತೀನಿ. ಆ ಕಡೆ ಮಳೆ ಎಲ್ಲ ಈ ಕಡೆ ಮನ್ಯಾಗ ಬರಕತ್ತದ. ಇಲ್ಲ ನೋಡಿ ನಮ್ಮ ಮನೆಯಲ್ಲಿ ಬರ್ತಾ ಇದೆ. ಬಾ ಸ್ವೀಟಿ, ಮನ್ಯಾಗ ಎಲ್ಲಿಗೆ ಹೋಗ್ತಿದ್ದು ಹೋಗ್ಬಾ. ಬಾ ನೀ ಈ ಕಡೆ ಮೇನ್ ಡೋರ್ ತೆಗೆ. ಇದಕ್ಕನ ಬಂದಾವ ನೀರು. ನೀರು ಇಲ್ಲಿ ನಾಯಿ ಮರಿಗಳಿದ್ದು ಗೈಸ್.
ಮಳೆ ನೋಡಿ ಮಳೆ ಮಳೆ ಕೆಳಗಡೆ ಓ ಸಿಕ್ಕಾಪಟ್ಟೆ ಮಳೆ ಇದೆ. ಹೊರಗೆ ಹೋಗ್ಬೇಡ ಮಳೆ ಇದೆ ಬಾ ಅಂತಲ್ವಾ ಗೊತ್ತಿರೋ ಹೋಗಿ ನನಗೆ ಇಷ್ಟ. ಎಷ್ಟು ಜೊತೆ ಆ ಕಡೆ ಸೈಡ್ ಅಂತ ಏನು ಕಾಣಲ್ಲ ಅಲ್ಲಿ ನನಗೆ ಗೊತ್ತಾಯ್ತಲ್ಲಿ ಹಿಂಗ ಏನಂತಾರೆ ವೈಟ್ ಕಲರ್ ಬಂದಾಯ್ತು ಅದಕ್ಕೆ ಓಡಿ ಬಂದೆ ನಾವು ಸಿಟಿಗೆ ಬಿಟ್ಟು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅವರ್ ನ್ಯೂ ಬ್ಲಾಗ್. ಗೈಸ್, ಇವಾಗ ನಾನು ಮಲ್ಕೊಂಡೆ ಶಿಸ್ತಾಗೆ. ಇವಾಗ ಮಳೆ ಸೌಂಡಿಗೆ ಇವ್ರದ್ದು ಅಂಗಡಿಗೆ ಹೇಳ್ತೆ ನಾನು. ಇಬ್ರು ವಿಡಿಯೋ ಮಾಡ್ಕೊಂಡು ತಿರ್ಗಾಡಕತ್ತಾರ. ಫುಲ್ ಅದು ಗದ್ದೆ ಸಾಕತ್ತದ, ಸಿಡಿ ಬೀಳಕತ್ತದ. ಸೊ ಇವ್ರು ತೀರಾ ಅಂಜಿ ಓಡಾಡಿ ಚೀರಾಡಕತ್ತಾರ. ಅದಕ್ಕಾಗಿ ನಾನು ಮತ್ತೆ ಒತ್ತಾಡಿದ್ರು ಈಗ ಹೊಂಟ ನೋಡಿ. ಈಗ ಒಂದ್ ಸರ್ತಿ ಸಿಡಿಲ್ ಬೀಳ್ಬೇಕು ಓಡೇ ಬರ್ತಾಳೆ ಈಗ ಮತ್ತೆ ಓಡಿ. ಈಗ ಮಳೆಗಾಲ ಶುರು ಆಯ್ತು ಗಾಯ್ಸ್. ಯಾಕಪ್ಪ ಅಂದ್ರೆ ಬಾದ್ಮಿ ಮುಗಿತಂದ್ರೆ ಮಿರ್ಗಾ ಮಿನ್ಸ್ತಂದ್ರೆ ಮಳೆ ಬಂತಂದ್ರೆ ಬಾದ್ಮಿ ಮುಗಿತೇನಿ. ಮುಗಿತ್ ಮಾನಿ ಜಾತ್ರೆ ಅದಕ್ಕೆ ಹೋಗಿದ್ವಿ. ಅದು ಬಾದ್ಮಿ ಜಾತ್ರೆ ಇರ್ಲಿ ಬಿಡವ ತಂಪ. ಬ್ಯಾಸಿ ಕಂಪ್ಲೀಟ್ ಆಯ್ತು, ಸಕ್ಸಸ್ಫುಲ್ ಆಗಿ ಬ್ಯಾಸಿ ಕಂಪ್ಲೀಟ್ ಮಾಡಿದ್ವಿ. ಈ ಸರ್ತಿ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಆದ್ರೆ ನಾವು ಹೋಗಿಲ್ಲ ಜಾಸ್ತಿ ಹೊರಗೆ. ಮಸ್ತ್ ಇತ್ತು ಗಾಯ್ಸ್. ಅಂದ್ರೆ ತಾಬಡ ಮಳೆ ಹೊಡ್ಯಾಕತ್ತದ. ಇಲ್ಲೇ ಇಲ್ಲಿ ನಾಯಿ ಮರಿಗೊಳಗ ಗೈಸ್ ಸಣ್ಣ ಸಣ್ಣ ಮನೆ ತೋರಿಸ್ಲಿಲ್ಲ ಅಲ್ಲಿ. ಬಟ್ ಅವಕ್ಕ ಒಳಗಡೆ ಹೋಗ್ಲಕ್ಕ ಅಲ್ಲಿ ಜಾಗ ಅದ ಅಂತ ಸೋರ್ತ ಅದೇನ್ ಮಾಡ್ತದ ಗೊತ್ತಿಲ್ಲ. ಮಳೆನೇ ಹೋಗ್ಬೋದು. ಕೆಳಗಿನವ್ರ ಅಕ್ಕ ಅದಾರಲ್ಲ ಇವಾಗ ಚಕ್ರಿ ಇಳ್ಕೊಂಡು ನೋಡ್ಲಾಕತ್ತಿದ್ರ ಅಂತ ಕೆಳಗ. ನಂಗೆ ಅದೊಂದು ಬೇಜಾರು. ಮಳೆ ಬಂದ ಖುಷಿ ಒಂದ್ ಕಡೆ ಆದ್ರೆ ಇವ್ ನಾಯಿ ಮರಿಗಳು ನಾಯಿ ಸಿಡಿಲ್ ಗುಡುಗ್ ಬರ್ಬೇಕು. ಗುಡುಗ್ ಬರ್ತಂದ್ರೆ ನಮ್ ಸೀಟಿ ಹರತ್ತೆ. ಬಾ ಸೀಟಿ ಹೊರಗೆ ಹೋಗಂಬ. ಬಾ 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 ಸೀಟಿ ಜಸ್ಟ್ ಹೊರಗೆ ಹೋಗ. ಸಿಡಿಲ್ ಅಂದ್ರೆ ಯಾವ ಪರಿ ಸಿಡಿಲ್ ಬೀಳಕತ್ತದ ಕೆಡಗಳ ಮಾಡಿನ ಇಲ್ಲ. ಜಸ್ಟ್ ಸ್ವೆಟರ್ ಕರ್ಕೊಂಡು ಹೊರಗೆ ಹೋಗ್ಬೇಕಂದ್ರೆ ನಿನಗೆ ಸ್ಕೆಚ್ ನಿನಗೆ ಬ್ಯಾಡ. ಸಿಡಿಲ್ ಬಾಳ ಬೀಳಾಕತ್ತದ. ಸೀಟಿ ಅಂದಿದ್ದ ಬಿಡು. ಹೊಲಾಗತ್ತವಲ್ಲ ಆಮೇಲೆ ಮಳೆ ನಿಂತದ ನೋಡ. ಬಾಳ ಅಂದ್ರೆ ಬಾಳ ಸಿಕ್ಕಾಪಟ್ಟೆ ಕ್ಯೂಟ್ ಅದ ನಾಯಿ ಮರಿಗಳು. ಹೊರಗೆ ಬರಲ್ಲ. ಡೋರ್ ತೆಗಿದ ಹೆಂಗ್ ಹೊರಗೆ ಬರ್ತಿದ್ಲ. ಈಗ ನಾಯಿ ಮರಿ ಹೊರಗಡೆ ನಿಂದ್ರ ಬೇಡ ಸುಮ್ಮನೆ. ಮಳೆ ಸಿಕ್ಕಾಪಟ್ಟೆ ಜೋರ್ ಬರತ್ತ. ನಾರ್ಮಲ್ ಮಳೆಯಲ್ಲಿ ಕೆಳಗಾಲ ಮಳೆ ಅದ, ಗಾಳಿ ಬಿಸಿಲಾಗ್ತದ, ಆಯ್ತು ಮಳೆನೂ ಬರೋದು. ನಡಿ ಸಾಕು, ಮತ್ತೆ ನೀನು ನೆಗಡಿವ್ ಬಿದ್ದಿಗೆ. ಬರೀ ನಾಯಿದೊಂದು ಸಿಂತ ಪಾಪ ಸಿಕ್ಕಾಪಟ್ಟೆ ಮಳೆ ಬರೋದು. ಸೊ ಹಂಗಾಗಿ ಅದ್ರೊಳಗೆ ಅದಾವ ಮರಿಗಳು, ಅದ್ರೊಳಗೆ ನೀರು ಹೋಗ್ತವೆ. ಓಕೆ, ಮುಖ ತೊಳ್ಕೊಂಡೆ ನೋಡ್ರಿ ಮಳೆ ಏನು ಆಮೇಲೆ ಸಿಗುವ. ಮಳೆ ಎಂಜಾಯ್ ಮಾಡ್ತೀವಿ ಮಳೆ ರಾಯ. ಆಮೇಲೆ ಅವು ಮರಿಗಳು ನಾಯಿ ಮರಿಗಳು ಹೋಗಿ ಅಂತ ತೋರಿಸ್ತಿದೆ. ಫೈನಲಿ ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ಹೊರಗಡೆ ಹೊಂಟಿದ್ವಿ. ಹೊರಗಡೆ ಇಲ್ಲಪ್ಪ ಅಂದ್ರೆ ಸ್ವಲ್ಪ ನೀರು ತೊಗೊಂಬರಕ. ಆ್ಯಂಡ್ ನಾಯಿ ಮರಿ ತೋರಿಸ್ತಾರೆ ನಿಮಗೆ. ಕೆಳಗೆ ಹೊಂಟಿ ಬಿಡ್ರಿ. ಅವು ನಾಯಿ ಮರಿ ಒಂದು ಸ್ವಲ್ಪ ಮೊಸರು ತೊಗೊಂಬರ್ಬೇಕಂತ ಹೊಂಟಿವಿ. ಬನ್ನಿ ಹೋಗುವ. ಸ್ವೀಟ್ ಅಂದರೆ ನಾವು ನಾಯಿ ಮರಿಗಳು ಅದಾವಲ್ಲ ಅವಕ್ಕೊಂದು ಸ್ವಲ್ಪ ಮೊಸರು ತಂದು ರೈಸ್ ಚಪಾತಿ ಅದು ಮುಂಜಾನೆ ಕಲಿಸಿಟ್ಟಿದ್ದಿಲ್ಲ, ಬೆಳಗ್ಗೆ ಒಂದು ಟೈಮ್ ಕಲಿಸಿಟ್ಟಿದೆ. ಸೊ ಅದೇ ಟೈಪ
ಅವು ತಾಯಿ ಆಗಲ್ಲದಕ್ಕೆ ಸಾಲಲ್ಲ, ಅಷ್ಟು ಸ್ವಲ್ಪ ದೊಡ್ಡ ದೊಡ್ಡ ಆಗ್ಯಾವಲ್ಲ 6 ಮರಿಗಳು. ಸೊ ಹಂಗಾಗಿ ಕರೆಕ್ಟ್ ಆಗಲ್ಲ ಪಾಪ ಅಂತ ಹೇಳ್ಬಿಟ್ಟು ಅದಕ್ಕೆ ಹೊಂಟಿ ಒಂದು ನೀರನ್ನು ತಂದಂಗತ್ತದ. ಇವ್ರಿಗೆ ಮೊಸರನ್ನ ತಂದಂಗಾಗತ್ತೆ ನೋಡ್ರಿ. ಅಲ್ಲ ಅವ ಡಿಪ್ರೆಷನ್ ಆಗ್ಯದ, ಡಿಪ್ರೆಷನ್ ಯಾವ್ದಿಂದ ಅದು ಎಲ್ಲ ನನ್ನವೇ. ಇರೋಡಕ್ಕೆ ಗೈಸ್ ನಾ ಇವಾಗ ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಏನು ಮಾಡಕತ್ತೀನಿ ಅಂದರೆ ಮಾವಿನಕಾಯಿ ಚಟ್ನಿ ಕುಟ್ಟಕತ್ತೀನಿ ನಾನು. ಮಾವಿನಕಾಯಿ ಚಟ್ನಿ ಕುಟ್ಟಿನದು ಇವಾಗ ಅದ್ರಾಗ ಒಂದು ಸ್ವಲ್ಪ ನೋಡ್ರಿ ಮಾವಿನಕಾಯಿ ಚಟ್ನಿ ಕುಟ್ಟಿ ನನ್ನದು ಚಟ್ನಿ ರೆಡಿ. ಗೈಸ್ ಇವಾಗ ನಾನು ಮಾವಿನಕಾಯಿ ಚಟ್ನಿ ರೆಡಿ ಆಯಿತು. ಇವಾಗ ಒಂದೊಂದು ಕ್ರೇಜಿಯರ್ಗೆ ಆಮ್ಲೆಟ್ ಹಾಕಿ ಕೊಡ್ತೀನಿ, ಸಪ್ಪಂದು ಆಮ್ಲೆಟ್. ಸ್ವಲ್ಪ ನಿಮಗೇನಾದರೂ ಸ್ವಲ್ಪ ಅಡುಗೆ ಅದು ಗೊತ್ತಿದ್ರೆ, ನನಗೆ ಅಡುಗೆ ಬರುತ್ತೆ ಅಂದರೆ ವೆರೈಟಿ ಟೈಪ್ ಏನಾದರೂ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ನನಗೂ. ಸ್ವಲ್ಪ ನಾ ಮಾಡ್ತೀನಿ ಅಡುಗೆ, ಏನು ಹಾಗೇನಿಲ್ಲ. ಸ್ವಲ್ಪ ಡಿಫ್ರೆಂಟ್ ಅಡುಗೆ ಬಿಟ್ಟು ಬೇರೆ ಥರ ಡಿಫ್ರೆಂಟ್ ಸ್ನ್ಯಾಕ್ಸ್ ಆಗಲಿ, ಊಟ ಆಗಲಿ, ನಾಷ್ಟ ಆಗಲಿ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನನಗೂ. ಗೈಸ್ ಶಿಸ್ತಾಗಿ ಊಟ ಅಂತ ಆಯ್ತು ಇವಾಗ ಜಸ್ಟ್. ಇವ್ರು ಇನ್ನೂ ಮಾಡ್ತಾ ಇದ್ದಾರೆ ಇವಾಗ ಖಾಲಿ ಮಾಡಿದ್ರೆ. ಗೈಸ್ ಬೆಸ್ಟ್ ಒಂದಿನೋ ಚಟ್ನಿ ಮಾಡಿದ್ರು ಮಾವಿನಕಾಯಿ ಅದು ಇದು ಹಾಕಿ, ಅದೇ ಚೆನ್ನಾಗಿ ಟೇಸ್ಟ್ ಕೊಡತ್ತೈತೆ ಬಾಯಿ ಒಳಗೆ. ಊಟದಾಗ ಅದೇ ಚಂದ ಅಂತೈತಿ, ಎಲ್ಲದರಕ್ಕಿಂತ ಚಂದ ಆಗ್ತಿದೆ ಅದೇ. ನಾನು ನಿಜ ಊಟ ಚಟ್ನಿ ಮಾಡಿರ್ಬೇಕು ಗೈಸ್ ನಿಜವಾಗ್ಲು. ಅದು ನಮ್ಮ ಮೇಡಮ್ ಅವರೆಲ್ಲ ಹತ್ರ ಅದು ಚಲೋ ಕಲೆ ಅದ. ಈ ಕಲೆನ ಹಿಂಗೆ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಚಲೋ ಅದ, ಇಲ್ಲ ಅಂದ್ರೆ ಹೈರಾಣ ನಮಗೆ. ಮೇಂಟೈನ್ ಮಾಡೋದೇನು ಇವಾಗೇ ಮಾಡ್ತೀನಿ ಅಂತ ಮೇಂಟೈನ್ ಮಾಡೋದೇನು. ಅಡುಗೆ ಇಷ್ಟಪಟ್ಟು ಮಾಡ್ತೀನಿ ನಾನು, ಕಷ್ಟಪಟ್ಟು ಮಾಡಲ್ಲ. ಕಷ್ಟಪಟ್ಟು ಮಾಡಲ್ಲ, ಇಷ್ಟಪಟ್ಟು ಮಾಡ್ತೀನಿ ನಾನು. ಇವಾಗ ಏನರ ಒಂದು ಮಾಡ್ಬೇಕಂತ ತಿಳ್ಕೊ ಭಾಳ ಚಂದ ಮಾಡ್ತೀನಿ. ಹಿಂಗೆ ಮಾಡಬೇಕಲ್ಲಪ್ಪ ಮಾಡಿ ಉಣ್ಬೇಕಲ್ಲಪ್ಪ ಅಂತ ಮಾಡಲ್ಲ. ತಿಂದವ್ರಿಗೂ ತೃಪ್ತಿ ಇರಬೇಕು, ಮಾಡಿದವ್ರಿಗೂ ಸಂತೋಷ ಆಗಿರ್ಬೇಕು. ಓಕೆ ಗೈಸ್ ಬನ್ನಿ ಸಿಗ್ತೀನಿ ನಿಮಗೆ ಆಮೇಲೆ. ಗೈಸ್ ಇವಾಗ ಮಲ್ಕೋಬೇಕು. ಮಲ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಸ್ಟಮಕ್ ಸರಿ ಇಲ್ಲದಂಗೆ ಇದೆ. ಸೊ ಅದ್ರ ಸಲುವಾಗಿ ಒಂದು ಮನೆ ಮದ್ದು ಮಾಡಿವಿ. ಅದೇನಂತಾರ ಅಜ್ಜಿ ಮದ್ದು ಅಂತಾರ ಆ ಟೈಪ ಅಜ್ಜಿ ಮದ್ದು. ಅದರಿಂದ ಸ್ವಲ್ಪ ಕಮ್ಮಿ ಅನ್ಸ್ಲತ್ತದ ನನಗೆ ಇವತ್ತು. ಫುಲ್ ಡೇ ಪೂರ ಏನಿಲ್ಲ ಅಂದ್ರೆ 1 ವೀಕ್ ಆಯ್ತು. ಸಿಕ್ಕಾಬಟ್ಟೆ ಪೇನಲ್ಲ ತೊಟ್ಟಿ. ಅದಕ್ಕೆ ಸ್ವಲ್ಪ ಮನೆ ಮದ್ದು ಮಾಡ್ಕೋಬೇಕಂತೇಳಿಗೆ ಏನಪ್ಪ ಅಂದ್ರೆ ಸ್ವಲ್ಪ ಬಿಸಿನೀರು ಕಾಸ್ಕೊಂಡು ಅದರೊಳಗೆ ಅಜ್ವಾನ ಉಪ್ಪು ಒಂದು ಸ್ವಲ್ಪ ನಿಂಬೆಹಣ್ಣು ಇಟ್ಕೊಂಡು ಕುಡಿಬೇಕು, ಲಾಸ್ಟಿಗೆ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೆ. ಇವಾಗ ಅದನ್ನು ಮಾಡ್ತಾಯಿದ್ದೀನಿ. ಬನ್ನಿ ಇಷ್ಟು ನೀರನ್ನು ಸ್ವಲ್ಪ ಗರಂ ಮಾಡ್ಕೊಳುವ. ಸ್ವಲ್ಪನೇ ಗರಮ, ಜಾಸ್ತಿ ಏನಿಲ್ಲ. ಸ್ವಲ್ಪ ಗರಮ್ ಆಯ್ತಂದ್ರೆ ಉಗುರು ಬೆಚ್ಚಾಗಷ್ಟು ಗರಂ ಮಾಡ್ಕೊಂಡು ಅದರೊಳಗೆ ಉಳಿದೆಲ್ಲ ಹಾಕೋಬೇಕು. ಬನ್ನಿ ಲೆಟ್ಸ್ ಮಸ್ತ್ ಅದನ್ನು ಮಾಡ್ಕೊಂಡು ಕುಡಿತಾ ಇದ್ದೀನಿ. ನೋಡೋಕೆ ಸ್ವಲ್ಪ ವಿಯರ್ಡ್ ಅನಿಸ್ಬೋದು, ಬಟ್ ಹೆಲ್ತಿಗೆ ಭಾಳ ಒಳ್ಳೆಯದು. ಸೊ ಹಂಗಾಗಿ ಹೊಟ್ಟೆ ಪಚ್ಚಿನ ಕ್ರಿಯೆಗೆ ಭಾಳ ಒಳ್ಳೆಯದು. ಅದಕ್ಕೆ ಅಜ್ವಾಯಿನ್ ಪುಡಿ ಅದು ಹಾಕ್ಕೊಂಡು ಮಾಡ್ಕೊಳ್ತೀನಿ. ಓಹ್ ನಿಂಬೆಹಣ್ಣು ಮಿಸ್ ಮಾಡೀನಿ ಗೈಸ್. ನಿಂಬೆಹಣ್ಣು ಏನೋ ಮಿಸ್ ಮಾಡೀನಿ ಎಲ್ಲತ್ತಿದೆ ನಾನು, ಒಟ್ಟ ತಲೆಯಾಗಿತ್ತು. ನಿಂಬೆಹಣ್ಣು ಮಿಸ್ ಮಾಡೀನಿ. ನಿಂಬೆಹಣ್ಣು ಒಂದು ಹಾಕ್ಕೊಂಡು ಸಿಸ್ತಾಗಿ ಕುಡಿತೀನಿ ಅಂತದನ್ನು. ಓಕೆ ಗೈಸ್ 2 ಡೇಸ್ ಆಯಿತು. ಸ್ವಲ್ಪ ಚೆಂದ ಏನು ಚಾಲೆಂಜ್ ಇಲ್ಲ, ಏನೂ ಇಲ್ಲ. ನಿಮ್ಗೆ ಒಂಥರ ಬೋರ್ ಅನ್ನಿಸ್ತಿರ್ಬೋದು, ಒಂಥರ ಏನೋ ಕಂಟಿನ್ಯೂ ಚೆಂದ ವಿಡಿಯೋ ಬರಲಿಲ್ಲ. 2 ಡೇಸ್ ಆಯ್ತು ನಮ್ಗೆ ಗೊತ್ತದ. ಏನೋ ಯಾವುದೇ ಥರ ಚಾಲೆಂಜ್, ಯಾವುದೇ ಥರ ಇರಿಟೇಟ್ ಅದು ಇದು ಅಂತ ಎಂಟರ್ಟೈನ್ಮೆಂಟ್ ವಿಡಿಯೋಗಳು ಬರಲಿಲ್ಲ. ಸೊ ಗೊತ್ತು, ಬಟ್ ನಾನು ಸ್ವಲ್ಪ ಇದ್ರ ಸಲುವಾಗಿ ಹೊಟ್ಟೆ ಸಲುವಾಗಿಯೇ ನಾನು ಜಾಸ್ತಿ ಆ್ಯಕ್ಟಿವ್ ಇಲ್ಲ ಅಷ್ಟೊಂದು. ವಿಡಿಯೋದಾಗ ನಿಮಗೆ ಕಾಣಲ್ಲ, ಬಟ್ ಹೊರಗಡೆ ಆಗುತ್ತದೆ ಭಾಳ ಅದ. ನಾವು ಆ್ಯಕ್ಟಿವ್ ವಿಡಿಯೋದಾಗ ಅಷ್ಟೇ ಸ್ವಲ್ಪ ಅಷ್ಟೇನು ತೋರ್ಸಿದ್ದೀನಿ. ಇನ್ನು ಭಾಳ ಇದಾಗ್ಯದ. ಅದಕ್ಕೆ ಈಗ ಮೇಡಮ್ ನಾಳೆಯಿಂದ ನಾಡ್ದಿಂದ 2 ಡೇಸ್ನ್ಯಾಗ ರಿಕವರ್ ಆಗಿಬಿಟ್ಟು ಮತ್ತೆ ತಾಬಡ್ತೋಬೇಡ ವಿಡಿಯೋಗಳು ತರ್ತೀವಿ ಅಂತ ನಿಮ್ಮ ಮುಂದೆ. ತಾಬಡ್ತೋಬೇಡ ಚಾಲೆಂಜ್ ಆಗಿರ್ಬೋದು, ತಾಬಡ್ತೋಬೇಡ ಅದು ಭಾಳ ಪ್ಲ್ಯಾನ್ ಅದ ತಲೆಯಾಗ. ಎಲ್ಲ ನೋಡುವಂತ ನೀವು ಮುಂದೆ ಬರೋ ದಿನಗಳಲ್ಲಿ ಗೊತ್ತಾಗುತ್ತೆ. ಓಕೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಡೈಲಿಗೆ ಎಂಡ್ ಮಾಡ್ತೀನಿ. ಓಕೆ ಗೈಸ್ ಇವತ್ತಿನ ಡೈಲಿಗೆ ಏನು ಮಾಡ್ತೀನಿ. ಎಲ್ಲರಿಗೂ ವಿಡಿಯೋ ಇಷ್ಟ ಮಾಡ್ಕೊಂಡು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮರಿಬೇಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡಿ ಸಿಗ್ನಲ್. ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್.